ಮುಖ್ಯಾಂಶಗಳು. ದೇಶದಲ್ಲಿ ಆಮ್ಲಜನಕ ಲಭ್ಯತೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಗತಿ ಪರಿಶೀಲನೆ. ರೈತರ ಹಿತರಕ್ಷಣೆ, ಜನಸಾಮಾನ್ಯರ ಆರೋಗ್ಯ ಕಾಪಾಡಲು ಆದ್ಯತೆ, ಸಚಿವ ಮನ್ಸುಖ್ ಮಾಂಡವೀಯ. ದೇಶದಲ್ಲಿ ಲಸಿಕಾ ಅಭಿಯಾನ ಚುರುಕು, ಈವರೆಗೆ 36,89,00,000ಕ್ಕೂ ಅಧಿಕ ಡೋಸ್ ಚುಚ್ಚುಮದ್ದು. ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟ, ಪ್ರೇಕ್ಷಕ ರಹಿತ ಸ್ಪರ್ಧೆ ಆಯೋಜನೆ. ವಾರ್ತೆಗಳ ವಿವರ. ಕೋವಿಡ್ ವಿರುದ್ಧ ಹೋರಾಟವನ್ನು ಇನ್ನಷ್ಟು ಬಲಪಡಿಸುವ ನಿಟ್ಟಿನಲ್ಲಿ 23,000 ಕೋಟಿ ರೂಪಾಯಿಗೂ ಹೆಚ್ಚು ಹೊಸ ಪ್ಯಾಕೇಜ್ಗೆ ಅನುಮೋದನೆ ನೀಡಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಹೊಸ ಪ್ಯಾಕೇಜ್ನಡಿ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಐಸಿಯು ಹಾಸಿಗೆಗಳು, ಮಕ್ಕಳ ಆರೈಕೆ ಘಟಕಗಳು, ಆಮ್ಲಜನಕ ವ್ಯವಸ್ಥೆ, ಆಂಬ್ಯುಲೆನ್ಸ್ಗಳು ಮತ್ತು ಔಷಧಿಗಳಂತಹ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಈ ಮಧ್ಯೆ ಪ್ರಧಾನಿ ಅವರು ನಿನ್ನೆ ನಡೆದ ಮೊದಲ ಮಂತ್ರಿ ಪರಿಷತ್ ಸಭೆಯಲ್ಲಿ ಕೊರೋನಾ ಸೂಕ್ತ ನಡವಳಿಕೆ ಉಲ್ಲಂಘನೆ ಕುರಿತು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲವು ದಿನಗಳಿಂದ ಜನದಟ್ಟಣೆಯ ಸ್ಥಳಗಳಲ್ಲಿ ಮುಖಗವಸು ಧರಿಸದೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳದೇ ಇರುವ ಬೆಳವಣಿಗೆ ಸರಿಯಲ್ಲ. ಇದೊಂದು ಅಹಿತಕರ ವಿಷಯವಾಗಿದ್ದು ನಮ್ಮಲ್ಲಿ ಆತಂಕದ ಭಾವನೆ ಮೂಡಿಸಿದೆ ಎಂದು ಹೇಳಿದ್ದಾರೆ. ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಯಾವುದೇ ಅಜಾಗರೂಕತೆ ಮತ್ತು ನಿರ್ಲಕ್ಷ್ಯ ಸಲ್ಲದು. ಒಂದೇ ಒಂದು ತಪ್ಪು ಕೂಡ ದೀರ್ಘಕಾಲಿಕ ಪರಿಣಾಮ ಉಂಟು ಮಾಡಬಹುದು ಮತ್ತು ಕೋವಿಡ್ ಹತ್ತಿಕ್ಕಲು ನಡೆಯುತ್ತಿರುವ ಹೋರಾಟವನ್ನು ದುರ್ಬಲಗೊಳಿಸಬಹುದು ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿದ್ದಾರೆ. वायरस अभी भी लगातार म्यूटेट हो रहा है. साथ ही उन्होंने महाराष्ट्र और केरल में कोविड के बढ़ रहे मामलों पर चिंता प्रकट की. ಮೂರು ದಿನಗಳ ರಷ್ಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಸಚಿವ ಸರ್ಗೇ ಲಾವ್ರೋವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ರಕ್ಷಣಾ, ವಾಣಿಜ್ಯ, ಕೋವಿಡ್ ನಿರ್ವಹಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾತುಕತೆ ವೇಳೆ ಚರ್ಚಿಸುವ ಸಾಧ್ಯತೆ ಇದೆ. ನಿನ್ನೆ ರಷ್ಯಾ ಉಪಪ್ರಧಾನಿ ಯೂರಿ ಬೋರಿಸೋವ್ ಅವರೊಂದಿಗೆ ಎಸ್ ಜೈಶಂಕರ್ ಉಭಯ ದೇಶಗಳ ನಡುವಿನ ಆರ್ಥಿಕ ಸಹಕಾರ ಕುರಿತು ಚರ್ಚಿಸಿದರು. ಕೋವಿಡ್ ಎರಡನೇ ಅಲೆ ವೇಳೆ ರಷ್ಯಾದ ಸಮಯೋಚಿತ ನೆರವನ್ನು ಶ್ಲಾಘಿಸಿದ ಸಚಿವರು ಸ್ಪುಟ್ನಿಕ್ ಲಸಿಕೆ ಉತ್ಪಾದನೆಯಲ್ಲಿ ಎರಡೂ ದೇಶಗಳ ನಡುವಿನ ಸಹಭಾಗಿತ್ವ ಅತ್ಯಂತ ಪ್ರಮುಖವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ, ಬಂಡವಾಳ ಹೂಡಿಕೆ, ಸಂಪರ್ಕ, ಇಂಧನ, ಸಾರಿಗೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಲಯಗಳಲ್ಲಿ ಸಹಕಾರ ಕುರಿತಂತೆ ಮಾತುಕತೆ ವೇಳೆ ಚರ್ಚಿಸಲಾಯಿತು. ರಷ್ಯಾ ಭೇಟಿಯ ನಂತರ ಜೈಶಂಕರ್ ಅವರು 2 ದಿನಗಳ ಜಾರ್ಜಿಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. This transition can accommodate the interests of both sides and even lead to new areas of military technical collaboration. The establishment of the 2+2 mechanism, which was recently agreed to between the Prime Minister and President Putin, promises to provide a new vitality. विदेश मंत्री एस जयशंकर ने भारत में कोरोना महामारी की दूसरी लहर ರೈತರ ಹಿತರಕ್ಷಣೆಗೆ ಹಾಗೂ ಜನಸಾಮಾನ್ಯರ ಆರೋಗ್ಯ ಕಾಪಾಡಲು ಆದ್ಯತೆ ನೀಡುವುದಾಗಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಮನ್ಸುಖ್ ಮಾಂಡವೀಯ ಹೇಳಿದ್ದಾರೆ. ತಮ್ಮ ಇಲಾಖೆಯ ಕಾರ್ಯನಿರ್ವಹಣೆ ಆರಂಭಿಸಿರುವ ಅವರು ಈ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಸಾಕಾರಗೊಳಿಸುವುದು ತಮ್ಮ ಉದ್ದೇಶವಾಗಿದೆ. ಕೃಷಿಯಲ್ಲಿ ರಸಗೊಬ್ಬರದ ಪಾತ್ರ ಅತ್ಯಂತ ಪ್ರಮುಖವಾಗಿದ್ದು ಯಾವುದೇ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ರೈತರ ಕಲ್ಯಾಣಕ್ಕೆ ಆದ್ಯತೆ ನೀಡಲಾಗುವುದು ಎಂದರು. प्रधानमंत्री जी ने फार्मर्स के लिए जो विजन रखा है और किसान की आय डबल हो, 2 गुनी हो, उसमें फर्टिलाइजर का एक महत्वपूर्ण रोल होता है और प्रधानमंत्री जी की आकांक्षाओं को पूरी करने का मैं हर संभव कोशिश करूंगा. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ದೇಶಾದ್ಯಂತ ಆಮ್ಲಜನಕ ಹೆಚ್ಚಳ ಮತ್ತು ಲಭ್ಯತೆ ಕುರಿತು ಉನ್ನತ ಮಟ್ಟದ ಸಭೆಯ ಮೂಲಕ ಪರಿಶೀಲನೆ ನಡೆಸಿದರು. ಪಿಎಂ ಕೇರ್ಸ್ ನಿಧಿಯಡಿ ಪಿಎಸ್ಎ ಆಮ್ಲಜನಕ ಸ್ಥಾವರಗಳ ಸ್ಥಾಪನೆ ಮತ್ತು ಸದ್ಯ ನಡೆದಿರುವ ಪ್ರಗತಿಯ ಕುರಿತು ಹಿರಿಯ ಅಧಿಕಾರಿಗಳಿಂದ ಪ್ರಧಾನಿ ಮಾಹಿತಿ ಪಡೆದರು. ವೈದ್ಯಕೀಯ ಆಮ್ಲಜನಕದ ಪೂರೈಕೆ ಮತ್ತು ಸಂಗ್ರಹದಲ್ಲಿ ವ್ಯರ್ಥವಾಗದಂತೆ ಕಾರ್ಯವ್ಯವಸ್ಥೆ ರೂಪಿಸಲು ಪ್ರಧಾನಿ ಈ ವೇಳೆ ಸಲಹೆ ನೀಡಿದ್ದಾರೆ.
एक तरह से प्रधानमंत्री समीक्षा कर रहे हैं। और हम जानते हैं कि पीएम केयर्स फंड के अंतर्गत एक तरह से देश में 850 से भी ज्यादा पीएसए ऑक्सीजन प्लांट स्थापित करने के लिए ರಕ್ಷಣಾ ಖಾತೆ ರಾಜ್ಯ ಸಚಿವ ಅಜಯ್ ಭಟ್ ಇಂದು ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕ ಸ್ಥಳಕ್ಕೆ ತೆರಳಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಕ್ಷಣಾ ಪಡೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೇಂದ್ರ ನಾಗರಿಕ ವಿಮಾನಯಾನ ಖಾತೆ ಸಚಿವರಾಗಿ ಜ್ಯೋತಿರಾದಿತ್ಯ ಸಿಂಧ್ಯಾ ಇಂದು ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ನಿಕಟಪೂರ್ವ ವಿಮಾನಯಾನ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಉಪಸ್ಥಿತರಿದ್ದರು. उड्डयन मंत्री हरदीप सिंह पुरी भी मौजूद रहे. इस वक्त आप ये सीधी तस्वीरें देख रहे हैं केंद्रीय राज्य मंत्री वीके सिंह इस वक्त ನಾಗರಿಕ ವಿಮಾನಯಾನ ಖಾತೆ ರಾಜ್ಯ ಸಚಿವರಾಗಿ ಜನರಲ್ ವಿಕೆ ಸಿಂಗ್ ಇಂದು ಅಧಿಕಾರ ವಹಿಸಿಕೊಂಡರು. तो नागरिक उड्डयन मंत्रालय का इस वक्त वो प्रभार ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೋವಿಡ್ ದೊಡ್ಡ ಸವಾಲಾಗಿದ್ದರೂ ಸೂಕ್ತ ಮಾರ್ಗಸೂಚಿಗಳನ್ನು ಪಾಲಿಸಿದರೆ ಸಾಂಕ್ರಾಮಿಕವನ್ನು ಜಯಿಸಬಹುದಾಗಿದೆ ಎಂದರು. धन्यवाद देना चाहूँगा कि उन्होंने मुझ पर विश्वास जताया है और एक और मंत्रालय में काम करने का मौका दिया है. जैसा कि आप जानते हैं, प्रधानमंत्री जी की एक ही नीति है और एक ही उनकी सोच है कि कैसे भारत शक्तिशाली बने, कैसे विश्व गुरु बने और कैसे हर महकमा सरकार का अच्छा काम करे. तो इन सब चीज़ों को ध्यान में रखते हुए आज पहला दिन है. आज यहाँ पर आए हैं, यहाँ पे ब्रीफिंग लेंगे, जो चीज़ें अच्छी चल रही हैं उनको और अच्छा चलाने की कोशिश करेंगे और देखेंगे कि कैसे हम लोग इसमें सकारात्मक योगदान दे सकते हैं. सर, आपका तजुर्बा रहा है सर, इससे पहले आप विदेश मंत्रालय में भी रहे हैं. ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವರಾಗಿ ಅಧಿಕಾರ ಸ್ವೀಕರಿಸಿರುವ ಶೋಭಾ ಕರಂದ್ಲಾಜೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿದ್ದರು. ತಮಗೆ ಸಚಿವರಾಗಿ ಕಾರ್ಯನಿರ್ವಹಿಸಲು ಅವಕಾಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ಅವರು ಪ್ರಧಾನಿಯವರನ್ನು ಭೇಟಿ ಮಾಡಿ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ರಾಜ್ಯ ಸಚಿವರಾಗಿ ಭಗವಂತ್ ಖೂಬಾ ನಿನ್ನೆ ಅಧಿಕಾರ ಸ್ವೀಕರಿಸಿದರು. ಸಚಿವರನ್ನು ಕಾರ್ಯದರ್ಶಿಗಳು ಮತ್ತು ಹಿರಿಯ ಅಧಿಕಾರಿಗಳು ಸ್ವಾಗತಿಸಿದರು. ಬಳಿಕ ಕೇಂದ್ರ ವಿದ್ಯುತ್ ಹಾಗೂ ನವ ಮತ್ತು ನವೀಕೃತ ಇಂಧನ ಖಾತೆ ಸಂಪುಟ ಸಚಿವ ಆರ್.ಕೆ. ಸಿಂಗ್ ಅವರ ಸಮ್ಮುಖದಲ್ಲಿ ನವ ಮತ್ತು ನವೀಕೃತ ಇಂಧನ ಸಚಿವಾಲಯದ ರಾಜ್ಯ ಸಚಿವರಾಗಿಯೂ ಭಗವಂತ್ ಖೂಬಾ ಅಧಿಕಾರ ಪಡೆದುಕೊಂಡರು. ಸಿಜಿಒ ಕಾಂಪ್ಲೆಕ್ಸ್ನ ಎಂಎನ್ಆರ್ಇ ಕಚೇರಿಯಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವಾಲಯದ ಕಾರ್ಯದರ್ಶಿ ಇಂದುಶೇಖರ್ ಚತುರ್ವೇದಿ, ಹಿರಿಯ ಅಧಿಕಾರಿಗಳು ಮತ್ತಿತರರು ಸಚಿವರನ್ನು ಸ್ವಾಗತಿಸಿದರು. ಇಂದಿನಿಂದ ಭಗವಂತ್ ಖೂಬಾ ಸಚಿವಾಲಯದ ದೈನಂದಿನ ಕೆಲಸ ಆರಂಭಿಸಿರುವುದಾಗಿ ಟ್ವೀಟ್ ಮಾಡಿದ್ದಾರೆ. ರಾಜ್ಯದ ವಿವಿಧ ವಸತಿ ಯೋಜನೆಗಳಡಿ ಮುಂದಿನ 2 ವರ್ಷಗಳಲ್ಲಿ 9 ಲಕ್ಷ ಮನೆಗಳನ್ನು ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ನಿನ್ನೆ ವಸತಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದ ನಂತರ ಮಾಹಿತಿ ನೀಡಿದ ಅವರು, ರಾಜ್ಯ ವಸತಿ ಯೋಜನೆಗಳಡಿ 5 ಲಕ್ಷ ಹಾಗೂ ಕೇಂದ್ರ ವಸತಿ ಯೋಜನೆಗಳಡಿ 4 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಲಾಗುವುದು. ಪರಿಶಿಷ್ಟ ಫಲಾನುಭವಿಗಳಿಗೆ ಮನೆ ನಿರ್ಮಿಸಲು 1,75,000 ರೂಪಾಯಿ ಸಹಾಯಧನ ನೀಡಲಿದ್ದು, ಸೂರಿಲ್ಲದ ಇತರೆ ವರ್ಗದವರಿಗೆ 1,20,000 ರೂಪಾಯಿ ದೊರೆಯಲಿದೆ. ಕೇಂದ್ರದಿಂದ 72,000 ರೂಪಾಯಿ ಹಾಗೂ ರಾಜ್ಯದಿಂದ 48,000 ರೂಪಾಯಿ ನೆರವು ದೊರೆಯಲಿದೆ ಎಂದರು.
ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಲಾ 100 ಮನೆಗಳನ್ನು ಹಂಚಿಕೆ ಮಾಡಲಾಗುವುದು. ನಿರ್ಮಾಣ ಹಂತದಲ್ಲಿರುವ ಬಸವ ವಸತಿ ಯೋಜನೆ, ದೇವರಾಜ ಅರಸು ವಸತಿ ಯೋಜನೆ, ಡಾಕ್ಟರ್ ಅಂಬೇಡ್ಕರ್ ವಸತಿ ಯೋಜನೆ ಹಾಗೂ ವಾಜಪೇಯಿ ನಗರ ವಸತಿ ಯೋಜನೆಗಳಡಿ ಮನೆಗಳನ್ನು ಪೂರ್ಣಗೊಳಿಸಲು 6,200 ಕೋಟಿ ರೂಪಾಯಿ ಅಗತ್ಯವಿದ್ದು ಹಂತ ಹಂತವಾಗಿ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು. ಮುಖ್ಯಮಂತ್ರಿಗಳ 1 ಲಕ್ಷ ಬೆಂಗಳೂರು ಬಹುಮಹಡಿ ಯೋಜನೆಯಡಿ ಇದೇ ಆಗಸ್ಟ್ 15ರಂದು 5,000 ಮನೆಗಳನ್ನು ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಯಡಿಯೂರಪ್ಪ ತಿಳಿಸಿದರು. ರಾಜ್ಯಪಾಲರ ಹುದ್ದೆಯಿಂದ ನಿರ್ಗಮಿಸುತ್ತಿರುವ ವಜೂಭಾಯಿ ವಾಲಾ ಅವರನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನಿನ್ನೆ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಈ ವೇಳೆ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಉಪಸ್ಥಿತರಿದ್ದರು. ಇದೊಂದು ಸೌಹಾರ್ದ ಭೇಟಿ ಎಂದು ರಾಜ್ಯಪಾಲರ ಕಚೇರಿ ತಿಳಿಸಿದೆ. ರಾಜ್ಯಪಾಲರನ್ನು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಅರವಿಂದ ಲಿಂಬಾವಳಿ ಸಹ ಭೇಟಿಯಾಗಿದ್ದರು. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 43,393 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,07,52,950ಕ್ಕೆ ತಲುಪಿದೆ. ಇದೇ ಅವಧಿಯಲ್ಲಿ 44,459 ಸೋಂಕಿತರು ಚೇತರಿಸಿಕೊಂಡು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,98,88,284ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 97.19%ಕ್ಕೆ ಏರಿಕೆಯಾಗಿದೆ. ಒಟ್ಟು 4,58,727 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 1.49%ರಷ್ಟಿದೆ. ಇದೇ ಅವಧಿಯಲ್ಲಿ 911 ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದು, ಇದರೊಂದಿಗೆ ಒಟ್ಟಾರೆ 4,05,939 ಮಂದಿ ಸಾವಿಗೀಡಾದಂತಾಗಿದೆ. ಇದು 1.32%ರಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದರ ಪರಿಣಾಮ ವಿಶ್ವದಲ್ಲೇ ಅತಿ ಹೆಚ್ಚು ಲಸಿಕೆ ನೀಡಿರುವ ದೇಶಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ನಿನ್ನೆ ಒಂದೇ ದಿನ 40,23,173 ಡೋಸ್ ಲಸಿಕೆ ನೀಡಲಾಗಿದ್ದು, ಇದುವರೆಗೆ 36,89,91,222 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 42,70,16,605 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 17,90,708 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಹೆಸರು ಬೆಳೆಗೆ ಹಳದಿ ನಂಜು ರೋಗ ತಗುಲಿದ್ದು, ಇಳುವರಿ ಪ್ರಮಾಣ ಕುಂಠಿತವಾಗಿ ರೈತರಲ್ಲಿ ಆತಂಕ ಮೂಡಿಸಿದೆ. ಜಿಲ್ಲೆಯ ತಳಕಲ್ ಗ್ರಾಮದ ಹೆಸರು ಬೆಳೆದ ರೈತರ ಹೊಲಗಳಿಗೆ ಭೇಟಿ ನೀಡಿದ ಕೃಷಿ ವಿಸ್ತರಣಾ ಕೇಂದ್ರದ ವಿಜ್ಞಾನಿಗಳು ಬೆಳೆಗಳನ್ನು ವೀಕ್ಷಿಸಿ ರೋಗ ಹರಡದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ರೈತರಿಗೆ ಅಗತ್ಯ ಸಲಹೆ ನೀಡಿದರು. ಫಸ್ಟ್ ನೀವು ಮಾತಾಡ್ರಿ ಸರ್, ನೀವು ಮಾತಾಡಿದ್ದು ಕೇಳಿದ್ರೆ ಅವ್ರಿಗೆ ಐಡಿಯಾ ಬರ್ತೈತೆ, ಅವ್ರು ಮಾತಾಡ್ತಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತರಾದ ಸುಶೀಲ ಹೆಸರು ಬೆಳೆಗೆ ಹಳದಿ ರೋಗ ಹರಡಿರುವುದರಿಂದ ಇಳುವರಿ ಕಡಿಮೆಯಾಗುವ ಆತಂಕವಿದೆ ಎಂದರು. 125 ರೂಪಾಯಿಗೆ ಸೇರಿ ಅದನ್ನ ಈಗ ಇಷ್ಟಷ್ಟು ಬಿತ್ತೇವ್ರಿ. ಬಿತ್ತಿ 3 ಚೀಲ ಗೊಬ್ಬರ ಕೊಟ್ಟೇವ್ರಿ. ಗೊಬ್ಬರ ಕೊಟ್ಟು ಎಲ್ಲ ಒಗತ್ಯ ಮಾಡೇವ್ರಿ. ಒಗತ್ಯ ಮಾಡಿದ್ರೆ ಆಗ ಒಂದು 50,000 ರೂಪಾಯಿ ಮಾಲ್ ಬರ್ತಿತ್ತು. ಈಗ ಅದು ಏನಾತಂದ್ರಿ, ಈಗ ಇದು ರೋಗ ಬಂದು ನಮ್ಗೆ ಲಾಸ್ ಆಕೈತ್ರಿ ಎಲ್ಲ. ಈಗ ಒಂದು 5,000 ಕೊಟ್ಟು ಕಳೆ ತೆಗಿಸಿದ್ವಿ ರೀ. ಆದ್ರೂ ಇದಷ್ಟು ಆದ್ರೆ ನಮ್ಗೆ ಇನ್ಮೇಲೆ ಈ ರೋಗ ಬಂದಿದ್ದಕ್ಕೆ ಲಾಸ್.
ಮತ್ತೊಬ್ಬ ರೈತ ಯಮನೂರಪ್ಪ ಕೃಷಿ ಅಧಿಕಾರಿಗಳ ಸಲಹೆಯಂತೆ ಬೆಳೆಗಳಿಗೆ ಔಷಧಿ ಸಿಂಪಡಿಸಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದರು. ಈಗ ಎಲ್ಲ ಇಲ್ಲದ್ದು ಬರಕತ್ತೈತಿ, ಇದ್ದದ್ದು ಬರಕತ್ತೈತ್ರಿ. ಈಗ ಮುಖ್ಯವಾಗಿ ಕಾಯಿಗೆ ಬರಕತ್ತೈತ್ರಿ. ಈಗ ಮುಂದೆ ಏನು ಮಾಡ್ಬೇಕಂದ್ರೆ ಗೊತ್ತಾಗಲ್ತ್ರಿ. 2 ಚೀಲದಿಂದ 3 ಚೀಲ ಬರ್ತೈತ್ರಿ. ಈಗ ಏನಿಲ್ಲ ಅಂದ್ರೆ 1 ಚೀಲ ಸಹಿತ ಬರಲ್ಲ ನೋಡ್ರಿ. ಅಷ್ಟು ಆ ಸ್ಟೇಜಿಗೆ ಬಂದತ್ರಿ. 1 ಎಕರೆಕ್ಕೆ ಕಡಿಮೆ ಅಂದ್ರೆ 3,000 ರೂಪಾಯಿ ಖರ್ಚು ಬಂದ್ರಿ ಸರ್. ಬೀಜದ ಬಂತು, ಗೊಬ್ಬರದ ಬಂತು, ಆಳಿಂದ ಬಂತು, ಎಲ್ಲ ಜಾಸ್ತಿ ಬರ್ತದೆ. 3,000 ರೂಪಾಯಿ ಖರ್ಚು ಬಂದ. ರೈತ ಫಕೀರಪ್ಪ ಈ ರೋಗ ಬಾಧೆಯಿಂದ ಬೆಳೆಗಳು ಕಾಯಿ ಕಟ್ಟುತ್ತಿಲ್ಲ, ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮುಂದೆ ಏನಾಗುತ್ತೆ ಅನ್ನೋದು ನೋಡ್ಬೇಕ್ರಿ ಸರ್. ಕಂಟ್ರೋಲ್ ಆಗುತ್ತಾ ಏನ್ ಮಾಡುತ್ತಾ ನೋಡ್ಬೇಕ್ರಿ. ನೋಡ್ರಿ ಅದ ಗಿಡ ಅಂದ್ರೆ ಈಗ 1.5 ಫೂಟ್ ಎತ್ತರ ಬೆಳೆದೈತ್ರಿ ಸರ್. 2 ತಿಂಗಳದಾಗ ಬೆಳೆ ಎಲ್ಲ ಸಂಪೂರ್ಣ ಬರ್ಬೇಕ್ರಿ. ಅದ 60 ದಿನದಾಗ 60 ಕಡೆಗೆ 70 ದಿವಸಕ್ಕಂತೂ ಬರಲೇಬೇಕ್ರಿ ಸರ್. ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ನಾಗೇಶ್ ಬಸಪ್ಪ ಜಾನೇಕಲ್ ರೈತರು ಬೆಳೆದ ಹೆಸರು ಬೆಳೆಗೆ ಕಾಡುತ್ತಿರುವ ರೋಗಗಳ ನಿಯಂತ್ರಣಕ್ಕೆ ರಾಸಾಯನಿಕ ರಸಗೊಬ್ಬರ ಬಳಕೆ ಮಾಡುವ ಕುರಿತು ಮಾಹಿತಿ ನೀಡಿದರು. ಆ ಕಳೆಗಳ ಮೇಲೆ ರಸ ಹೀರಿ, ಆ ರಸ ಹೀರಿತಕ್ಕ ಹೀರಿಕೆಸಿ ಈ ಹೆಸರು ಬೆಳೆಗೆ ಬಂದು ನಂಜು ಬಿಡ್ತದಲ್ಲ, ಆ ಜೊಲ್ಲು ಬಿಡ್ತದಲ್ಲ, ಆ ಜೊಲ್ಲಿನಿಂದ ಆಡತಕ್ಕಂಥ ಈ ವೈರಸ್ಸು ನಂಜಾಣು ರೋಗ. ಇದು ನಂಜು ರೋಗ ಅಂತ ಕರಿತೀವಿ. ಇದಕ್ಕೆ ಔಷಧನೇ ಇಲ್ಲ, ಏನೂ ಇಲ್ಲ. ಇದು ಏನು ಮುಂಜಾಗ್ರತೆ, ರೈತ ಏನು ಮಾಡ್ಬೇಕಂದ್ರೆ ಮುಂಜಾಗ್ರತೆ ವಹಿಸ್ಕೊಳ್ಬೇಕು. ಎಲ್ಲಿ ಮೊದಲಿಗೆ ಕಾಣ್ತದ ಹಸಿರು ಹಳದಿ ಕಲರ್ ಎಲ್ಲಿ ಆಗ್ತದ, ಹಳದಿ ಕಲರ್ ಇರತಕ್ಕಂಥ ಗಿಡಗಳನ್ನು ಕಿತ್ತೆಸೋದು, ದೂರ ಕಿತ್ತೆಸೋದು ಬಿಡದೆ ಇದ್ರ ಒಂದು ಪರಿಹಾರ. ಪೋಲಿಯೋದಿಂದ ಬಾಧಿತರಾಗಿದ್ದರೂ ಸ್ವಂತ ಉದ್ಯೋಗದ ಮೂಲಕ ಸ್ವಾವಲಂಬನೆ ಸಾಧಿಸಿದ ವ್ಯಕ್ತಿಯೊಬ್ಬರು ಇತರರಿಗೆ ಮಾದರಿಯಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ನಗರದ ವಿನಾಯಕ ಹೆಗಡೆ ಅವರೇ ಈ ವಿಶಿಷ್ಟ ಸಾಧಕ. ಬಾಲ್ಯದಲ್ಲಿ ಅತಿಯಾದ ಜ್ವರದಿಂದ ದೈಹಿಕ ಸಮಸ್ಯೆಗೆ ಒಳಗಾದರೂ ಕ್ರಮೇಣ ಚೇತರಿಸಿಕೊಂಡ ಅವರು ದೈಹಿಕ ಸವಾಲುಗಳನ್ನು ಮೆಟ್ಟಿ ನಿಂತಿದ್ದಾರೆ. ಅಗರಬತ್ತಿ ಮಾರಾಟ ಆರಂಭಿಸುವ ಮೂಲಕ ಸ್ವಯಂ ಉದ್ಯೋಗ ಸೃಷ್ಟಿಸಿಕೊಂಡು ತಮ್ಮ ಕುಟುಂಬವನ್ನು ಪೋಷಣೆ ಮಾಡುತ್ತಿದ್ದಾರೆ. ಕೈ ಮತ್ತು ತಲೆಯ ಮೇಲೆ ಹೊತ್ತು ವ್ಯಾಪಾರ ಮಾಡುತ್ತಿದ್ದ ಇವರಿಗೆ ನಗರಸಭೆ ಉಚಿತವಾಗಿ 3 ಚಕ್ರದ ವಾಹನ ನೀಡಿ ಪ್ರೋತ್ಸಾಹ ನೀಡಿದೆ. ಇದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಿದ್ದು ನಗರದ ಕಚೇರಿ, ಅಂಗಡಿ ಮಳಿಗೆಗಳಿಗೆ ಪೂಜಾ ಸಾಮಗ್ರಿಗಳ ಮಾರಾಟ ಮಾಡುತ್ತಿದ್ದಾರೆ. ಅವರ ಶ್ರಮವನ್ನು ಮೆಚ್ಚಿ ಜನರು ಹೆಚ್ಚಿನ ವ್ಯಾಪಾರ ಮಾಡುವ ಮೂಲಕ ಸಹಕಾರ ನೀಡುತ್ತಿದ್ದಾರೆ. ಶಿರಸಿ ನಗರಸಭೆ ವತಿಯಿಂದ 14 ಫೈನಾನ್ಸು ಇರ್ಬೋದು, SFC ಇರ್ಬೋದು ಮತ್ತು ಜನರಲ್ ಫಂಡು, ಈ ಎಲ್ಲ ಇದರಲ್ಲಿ ನಾವು ವಿನಾಯಕ ಹೆಗಡೆ ಅವರ ಒಂದು ಆದೇಶದ ಪ್ರಕಾರ ಅವರಿಗೆ ಉಚಿತವಾಗಿ ತ್ರಿಚಕ್ರ ವಾಹನ ನೀಡಲಾಗಿದ್ದು ಯೋಜನೆಯ ಸದುಪಯೋಗ ಮಾಡಿಕೊಂಡು ಇತರರಿಗೆ ಮಾದರಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. 7 ಪಾಯಿಂಟ್ ಜನರಲ್ ಅವರಿಗೂ ಹಾಗೂ ವಿಕಲಚೇತನ ಅಂಗವಿಕಲರ ಸಲುವಾಗಿ 5% ನಮ್ಮ ಎಲ್ಲ ಕಾಮಗಾರಿ ಇದರೊಳಗೆ ಸೆಕ್ಷನಲ್ಲಿ ತೆಗೆದಿಡ್ತೇವೆ. ಅದು ಅವರಿಗೆ ಕೊಡುವಂಥ ಹಣ. ತನ್ನದೇ ಆದ ಒಂದು ಸಾಮರ್ಥ್ಯದಿಂದ ಮನೆ ಮನೆಗೆ ಹೋಗಿ ಅಗರಬತ್ತಿಯನ್ನು ಮಾರಿ ಜೀವನ ನಡೆಸ್ತಿರುವ ಅಂಥ ಒಂದು ಯುವಕನಿಗೆ ನಮ್ಮ ನಗರಸಭೆಯಿಂದ ತ್ರಿಚಕ್ರ ವಾಹನ ಅಂದರೆ ಸ್ಕೂಟಿಯನ್ನು ನಾವು ನೀಡಿದ್ದೇವೆ. ನನ್ನ ಮಗ ವಿನಾಯಕ ಹೆಗಡೆ ಅವರ ತಾಯಿ ಪುಷ್ಪ ಹೆಗಡೆ ಚಿಕ್ಕವರಿದ್ದಾಗ ವಿಪರೀತ ಜ್ವರದಿಂದ ವಿನಾಯಕ ದೈಹಿಕ ಸಮಸ್ಯೆಗೆ ಒಳಗಾದರು. ಆದರೂ ಸಮಸ್ಯೆಯನ್ನು ಲೆಕ್ಕಿಸದೆ ಸ್ವಂತ ವ್ಯಾಪಾರ ಮಾಡುವ ಮೂಲಕ ತಮಗೂ ಆಸರಿಯಾಗಿದ್ದಾರೆ ಎಂದು ತಿಳಿಸಿದರು. ತಲೆಗೇರಿ ಒಂದು ಫಿಟ್ಸ್ ಬಂದ್ಬಿಡ್ತು. ನಿಮ್ಮನ್ಸಿಗೆ ಹೋಗಿ ತೋರಿಸಿ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ಕಡಿಮೆ ಆಗ್ತಾ ಬಂತು. ಈಗೇನೂ ಇಲ್ಲ, ಈಗ ಆರಾಮಿದ್ದಾನೆ. ನಗರಸಭೆಯವರು ಹಂಗೆ 4 ಚಕ್ರದ ಗಾಡಿ ಕೊಟ್ಟಿದ್ದಾರೆ. ಮೊದಲು ಕೈಯಲ್ಲೇ ಹಿಡ್ಕೊಂಡೋಗಿ ಭಾಳ ಕಷ್ಟಪಟ್ಟಿದ್ದಾನೆ. ಈಗ ಮೊದಲು ವಜ್ಜೆ ಹೊತ್ತು ಮಾಡಿದ ಕೆಲಸ ಎಲ್ಲ ಈಗ ಅವನಿಗೆ ನೋವು ಕಾಣಿಸ್ಕೊತಾ ಇದೆ. ಆದರೂ ಬಿಡಲ್ಲ, ನೋವು ಇರಲಿ ಏನೇ ಇರಲಿ ಕೆಲಸ ಮಾಡೋದು ಬಿಡಲ್ಲ. ವಿನಾಯಕ ಹೆಗಡೆ ತಮಗೆ ನಗರದ ಜನರಿಂದ ಉತ್ತಮ ಸಹಕಾರ ಮತ್ತು ಬೆಂಬಲ ಸಿಕ್ಕಿತು. ಇದರಿಂದ ಸ್ವಂತ ಉದ್ಯೋಗ ಸೃಷ್ಟಿಸಿಕೊಳ್ಳಲು ಅನುಕೂಲವಾಯಿತು ಎಂದು ತಿಳಿಸಿದರು. ಹೋಟೆಲಿಗೆ ಹೋಗ್ತಿ, ಬಾರಿ ಹೋಗ್ತಿ, ಅಗರಬತ್ತಿ ಕೊಡಲಿ ಎಲ್ಲ ಕಡೆ ನನಗೆ ಸಪೋರ್ಟ್ ಮಾಡ್ತಾ
ನನಗೆ ನಗರಸಭೆಯು ಒಂದು ಬೈಕ್ ಕೊಟ್ಟ, ಅಂದರೆ ಅಂಗವಿಕಲರಿಗೆ ಕೊಡುವಂಥದ್ದು ಒಂದು ಬೈಕ್ ಕೊಟ್ಟ. ಅದರಿಂದ ನಾನು ಸುಮಾರು ಕಡೆ ಎಲ್ಲ ಹೋಗಲೇ ಬೇಗ ಹೋಗಲೇ ಅನುಕೂಲ ಆಗ್ತದೆ. ರಾಜ್ಯದ ದಕ್ಷಿಣ ಭಾಗದ ಗಡಿ ಜಿಲ್ಲೆ ಚಾಮರಾಜನಗರದ ರೈಲು ಮಾರ್ಗಕ್ಕೆ ಇದೇ ಜುಲೈ 21ಕ್ಕೆ 100 ವರ್ಷ ತುಂಬುತ್ತಿದೆ. 1921ರ ಜುಲೈ 1ರಂದು ನಂಜನಗೂಡಿನಿಂದ ಚಾಮರಾಜನಗರಕ್ಕೆ ರೈಲು ಮಾರ್ಗ ವಿಸ್ತರಿಸಲಾಗಿತ್ತು. 1926ರ ಆಗಸ್ಟ್ 27ಕ್ಕೆ ಕಾಮಗಾರಿ ಪೂರ್ಣಗೊಂಡು ಈ ನಿಲ್ದಾಣಕ್ಕೆ ಮೊದಲ ಬಾರಿಗೆ ರೈಲು ಆಗಮಿಸಿತ್ತು. ಧಾರ್ಮಿಕ ಯಾತ್ರಾ ಸ್ಥಳಕ್ಕೆ ತೆರಳಲು ಅನುಕೂಲವಾಗಲೆಂದು ಮೈಸೂರು ಮಹಾರಾಜರು 1891ರ ಹೊತ್ತಿಗೆ ನಂಜನಗೂಡಿಗೆ ರೈಲು ಮಾರ್ಗ ಕಲ್ಪಿಸಿದ್ದರು. ಸಂಚಾರ ಹಾಗೂ ಸರಕು ಸರಂಜಾಮು ಸಾಗಿಸಲು ಅನುಕೂಲವಾಗಬೇಕು ಎಂಬ ಆಶಯವನ್ನು ಯೋಜನೆ ಹೊಂದಿತ್ತು. ಇಲ್ಲಿಂದ ತಮಿಳುನಾಡುವರೆಗೂ ಸಂಪರ್ಕ ಕಲ್ಪಿಸಬೇಕು ಎಂಬುದು ಮಹಾರಾಜರ ಕನಸಾಗಿತ್ತು. ಆದರೆ ಹಲವು ಸಮಸ್ಯೆಗಳಿಂದಾಗಿ ಯೋಜನೆ ಕೈಗೂಡಿರಲಿಲ್ಲ ಎಂದು ಸ್ಥಳೀಯರು ಅಭಿಪ್ರಾಯಪಡುತ್ತಾರೆ. ಡಿಡಿ ನ್ಯೂಸ್ನೊಂದಿಗೆ ನೈಋತ್ಯ ರೈಲ್ವೆ ಮೈಸೂರು ವಿಭಾಗದ ವಾಣಿಜ್ಯ ಪ್ರಬಂಧಕ ಡಾಕ್ಟರ್ ಮಂಜುನಾಥ್ ಕನಮಡಿ, ಕ್ಷಾಮ ಹಾಗೂ ರಸ್ತೆ ಸಂಪರ್ಕ ಕಷ್ಟವಾಗಿದ್ದ ಕಾಲದಲ್ಲಿ ಮಹಾರಾಜರು ದೂರದೃಷ್ಟಿಯಿಂದ ಈ ಯೋಜನೆ ಕೈಗೊಂಡಿದ್ದರು. 2008ರಲ್ಲಿ ಈ ಮಾರ್ಗವನ್ನು ಬ್ರಾಡ್ ಗೇಜ್ ಆಗಿ ಅಭಿವೃದ್ಧಿಪಡಿಸಲಾಗಿತ್ತು. ಈಗ ವೈಫೈ, ಮೇಲ್ಸೇತುವೆ ಸೇರಿದಂತೆ 10 ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಆಗಸ್ಟ್ 27, 1926ಕ್ಕೆ ಮೈಸೂರಿನಿಂದ ಚಾಮರಾಜನಗರಕ್ಕೆ ಮೊದಲ ಟ್ರೈನ್ ಬಂತು. ಈ ರೈಲು ಸಾಹಿತಿ ವೆಂಕಟರಾಜು, ಚಾಮರಾಜನಗರ ದಕ್ಷಿಣ ಭಾರತದ ಕಟ್ಟ ಕಡೆಯ ರೈಲು ನಿಲ್ದಾಣ. ಈ ಮಾರ್ಗವನ್ನು ತಮಿಳುನಾಡಿನ ಮೆಟ್ಟುಪಾಳ್ಯಂಗೆ ಜೋಡಿಸಿದರೆ ಭಾರತವನ್ನು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಜೋಡಿಸಿದಂತಾಗುತ್ತದೆ. ಸರ್ಕಾರಗಳು ಈ ವಿಚಾರದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಮಾಡಿದ್ರೆ ಆಗಿ ಹೋಗ್ತಾ ಇತ್ತೇನೋ, ಆದರೆ ಮಾಡಲಿಲ್ಲ. 1930ನೇ ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ತಮಿಳುನಾಡಿಗೆ ವಿಸ್ತರಿಸಿ ಅನ್ನೋ ಬೇಡಿಕೆಯನ್ನು ಸಲ್ಲಿಸ್ತಾನೇ ಇದ್ದೀವಿ ನಾವು. ಆದರೆ ಈಗ ಹೆಚ್ಚು ಕಡಿಮೆ ಅದು ಅಸಾಧ್ಯ ಅನ್ನುವ ಘಟ್ಟಕ್ಕೆ ಬಂದಿದೆ. ಆವಾಗ ಆಗಿದ್ರೆ ಆಗ್ತಾ ಇತ್ತೇನೋ. ಮೊದಲು ನಾವು ಸತ್ಯಮಂಗಲಕ್ಕೆ ಅನ್ಕೊತಾ ಇದ್ವಿ. ಸತ್ಯಮಂಗಲಕ್ಕೆ ರೈಲು ಬಂದರೂ ಪ್ರಯೋಜನ ಇಲ್ಲ, ಅದು ಕೂಡ ಕೊನೆಯ ನಿಲ್ದಾಣ. ಆದರೆ ಮೇಟುಪಾಳ್ಯಂಗೆ ಸಂಪರ್ಕ ಕಲ್ಪಿಸಿದ್ರೆ ಅದು ಒಂದು ಕೊನೆಯಿಂದ ಇನ್ನೊಂದು ಕೊನೆಗೆ ಭಾರತವನ್ನು ಸಂಪರ್ಕ ಕಲ್ಪಿಸಿದಂಗೆ ಆಗುತ್ತೆ. ಈಗ ಚಿಂತಕ ಕೃಷ್ಣಮೂರ್ತಿ, ಇಲ್ಲಿಗೆ ರೈಲು ಮಾರ್ಗ ಬಂದ ಮೇಲೆ ವಾಣಿಜ್ಯ ವಹಿವಾಟು ಚಟುವಟಿಕೆಗಳು ಆರಂಭವಾಗಿ ಜನರ ಬದುಕು ಸುಗಮವಾಯಿತು ಎಂದು ತಿಳಿಸಿದರು. ಕೃಷ್ಣರಾಜ ಒಡೆಯರ್ ಅವರ ಕಾಲದಿಂದಲೂ ಸಹ ಈ ಒಂದು ಯೋಜನೆ ನೆನೆಗುದ್ದಿಗೆ ಬಿದ್ದಿದೆ. ನನಗೆ ಗೊತ್ತಿರೋ ಹಂಗೆ ಸುಮಾರು 70-80 ವರ್ಷಗಳಿಂದ ಯೋಜನೆ ಕಾಮಗಾರಿ ಜಾರಿಯಾಗಿಲ್ಲ. ಈ ಭಾಗದ ಒಂದು ಅಭಿವೃದ್ಧಿ ಆಗಬೇಕು ಅಂದರೆ ಇಲ್ಲಿ ವಾಣಿಜ್ಯ ಕೈಗಾರಿಕೆಗಳು ವಾಣಿಜ್ಯೋದ್ಯಮಿಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ತಮ್ಮ ವ್ಯಾಪಾರ ವಹಿವಾಟನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ರೈಲು ಮಾರ್ಗ ಅತ್ಯಂತ ತುರ್ತಾಗಿ ಆಗಬೇಕಾಗಿದೆ. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ರೆಡಾನ್ವಿಯಲ್ಲಿ ಭದ್ರತಾ ಪಡೆಗಳು ಹಾಗೂ ಉಗ್ರರ ನಡುವೆ ಗುಂಡಿನ ಚಕಮಕಿ ನಡೆಯುತ್ತಿದೆ. ಉಗ್ರರು ಅಡಗಿರುವ ಖಚಿತ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಇಂದು ಬೆಳಗ್ಗೆ ಶೋಧ ಕಾರ್ಯಾಚರಣೆ ಆರಂಭಿಸಿದವು. ಭದ್ರತಾ ಪಡೆಗಳು ನಿರ್ದಿಷ್ಟ ಪ್ರದೇಶದತ್ತ ಸಾಗುತ್ತಿದ್ದಾಗ ಉಗ್ರರು ಗುಂಡು ಹಾರಿಸಿದ್ದು, ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ಗುಂಡು ಹಾರಿಸಿದಾಗ ಪರಸ್ಪರ ಗುಂಡಿನ ಚಕಮಕಿ ನಡೆದಿದೆ. ನಿನ್ನೆ ರಜೌರಿ ಜಿಲ್ಲೆಯಲ್ಲಿ ನಡೆದ ಗುಂಡಿನ ಚಕಮಕಿಯಲ್ಲಿ 2 ಪಾಕಿಸ್ತಾನ ಮೂಲದ ಭಯೋತ್ಪಾದಕರು ಹತರಾಗಿದ್ದಾರೆ. ಉಗ್ರರಿಂದ 2 AK-47 ರೈಫಲ್ಗಳು ಮತ್ತು ಇತರ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾರ್ಯಾಚರಣೆ ವೇಳೆ 2 ಯೋಧರು ಹುತಾತ್ಮರಾಗಿದ್ದಾರೆ. दोनों आतंकियों के पास से 2 AK-47 राइफल समेत भारी मात्रा में ಇಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ABVP ಸಂಸ್ಥಾಪನಾ ದಿನ. ಸ್ವಾಮಿ ವಿವೇಕಾನಂದರ ಆದರ್ಶಗಳ ಮೇಲೆ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ಪುನರ್ ನಿರ್ಮಾಣದ ಸಂಕಲ್ಪದೊಂದಿಗೆ ಕಳೆದ 7 ದಶಕಗಳಿಂದ ವಿದ್ಯಾರ್ಥಿ ಪರಿಷತ್ ವಿದ್ಯಾರ್ಥಿ ಸಮುದಾಯದ ಸಮಸ್ಯೆಗಳ ನಿವಾರಣೆಗೆ ಪ್ರಯತ್ನಿಸುತ್ತಿದೆ. ABVP ಜಾಗತಿಕವಾಗಿ ಅತಿ ದೊಡ್ಡ ಸಂಘಟನೆಗಳಲ್ಲಿ ಒಂದಾಗಿದೆ. ತೀವ್ರ ಅನಾರೋಗ್ಯದಿಂದ ಚಿಕಿತ್ಸೆ ಪಡೆಯುತ್ತಿರುವ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ಅವರು ಶೀಘ್ರ ಚೇತರಿಸಿಕೊಳ್ಳಲಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹಾರೈಸಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಅವರು, ದೇಶದ ಅಸಂಖ್ಯಾತ ಜನರು ಕಲ್ಯಾಣ್ ಸಿಂಗ್ ಜಿ ಅವರ ಚೇತರಿಕೆಗೆ ಹಾರೈಸುತ್ತಿದ್ದಾರೆ. ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಹಾಗೂ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ.
ತಾವು ಅವರ ಕುಟುಂಬ ಸದಸ್ಯರಿಂದಲೂ ಕಲ್ಯಾಣ್ ಸಿಂಗ್ ಅವರ ಆರೋಗ್ಯ ವಿಚಾರಣೆ ಮಾಡಿರುವುದಾಗಿ ತಿಳಿಸಿದ್ದಾರೆ. ಲಂಡನ್ನಲ್ಲಿ ನಡೆಯುತ್ತಿರುವ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿಯ ಮಹಿಳೆಯರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯದಲ್ಲಿ ನಾಳೆ ಅಗ್ರ ಶ್ರೇಯಾಂಕಿತೆ ಆಶ್ಲಿ ಬಾರ್ಟಿ ಹಾಗೂ 8ನೇ ಶ್ರೇಯಾಂಕಿತೆ ಕ್ಯಾರೋಲಿನಾ ಪ್ಲಿಸ್ಟೋವಾ ಅವರು ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಕಳೆದ ರಾತ್ರಿ ನಡೆದ ಸೆಮಿಫೈನಲ್ಸ್ ಪಂದ್ಯದಲ್ಲಿ ಏಂಜಲಿಕ್ ಕೆರ್ಬರ್ ವಿರುದ್ಧ 6-3, 7-6 ಸೆಟ್ಗಳಿಂದ ಗೆಲುವು ಸಾಧಿಸಿದ ಬಾರ್ಟಿ 41 ವರ್ಷಗಳ ನಂತರ ವಿಂಬಲ್ಡನ್ ಟೂರ್ನಿಯ ಸಿಂಗಲ್ಸ್ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ ಮೊದಲ ಆಸ್ಟ್ರೇಲಿಯಾ ಮಹಿಳೆ ಎಂಬ ಗೌರವಕ್ಕೆ ಭಾಜನರಾದರು. 1980ರಲ್ಲಿ ಆಸ್ಟ್ರೇಲಿಯಾದ ಇವಾನ್ನೆ ಗೋಲಾಂಗೋ ಕೊನೆಯದಾಗಿ ಪ್ರಶಸ್ತಿ ಗೆದ್ದಿದ್ದರು. ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಜಗ್ಗಣರಾಜ್ಯದ ಕ್ಯಾರೋಲಿನಾ ಪ್ಲಿಸ್ಕೋವಾ 5-7, 6-4, 6-4 ಸೆಟ್ಗಳಿಂದ ಎರಡನೇ ಶ್ರೇಯಾಂಕಿತೆ ಬೆಲರಸ್ನ ಅರೇನಾ ಸೆಬಲೆಂಕಾ ವಿರುದ್ಧ ಪ್ರಯಾಸದ ಜಯ ಗಳಿಸಿ ಚೊಚ್ಚಲ ಬಾರಿಗೆ ಫೈನಲ್ ಪ್ರವೇಶಿಸಿದ್ದಾರೆ. ಪುರುಷರ ಸೆಮಿಫೈನಲ್ಸ್ನಲ್ಲಿ ಇಂದು ವಿಶ್ವದ ನಂಬರ್ 1 ಆಟಗಾರ ನೋವಾಕ್ ಜೋಕೋವಿಚ್ ಹಾಗೂ 10ನೇ ಶ್ರೇಯಾಂಕಿತ ಡೆನಿಸ್ ಶಪ್ಲೋವೋವ್ ಹಾಗೂ 7ನೇ ಶ್ರೇಯಾಂಕಿತ ಮ್ಯಾಟೋ ಬೆರಿಟಿನಿ ಹಾಗೂ ಹುಬರ್ಟ್ ಹುರ್ಕಾಚ್ ನಡುವೆ ಹಣಾಹಣಿ ನಡೆಯಲಿದೆ. ಇದೀಗ ಬಂದ ಸುದ್ದಿ. ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ತಾವರ್ಚಂದ್ ಗೆಹ್ಲೋಟ್ ಅವರು ಇದೇ 11ರಂದು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ರಾಜಭವನದಲ್ಲಿ ಭಾನುವಾರ ಬೆಳಗ್ಗೆ 10:30ಕ್ಕೆ ನಡೆಯುವ ಸಮಾರಂಭದಲ್ಲಿ ರಾಜ್ಯದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ಓಕಾ ಅವರು ನೂತನ ರಾಜ್ಯಪಾಲರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಜಪಾನ್ನ ಟೋಕಿಯೋದಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈ ಬಾರಿ ಪ್ರೇಕ್ಷಕರು ಇರುವುದಿಲ್ಲ. ಇತ್ತೀಚೆಗೆ ಟೋಕಿಯೋವನ್ನು ಕೋವಿಡ್ ತುರ್ತು ಪರಿಸ್ಥಿತಿ ಪ್ರದೇಶ ಎಂದು ಘೋಷಿಸಿದ್ದ ಹಿನ್ನೆಲೆಯಲ್ಲಿ ಮಹತ್ವದ ಕ್ರೀಡಾಕೂಟದಲ್ಲಿ ಪ್ರೇಕ್ಷಕರಿಗೆ ಈ ಬಾರಿ ಅವಕಾಶ ಕಲ್ಪಿಸುತ್ತಿಲ್ಲ ಎಂದು ಜಪಾನ್ನ ಟೋಕಿಯೋ ಒಲಿಂಪಿಕ್ಸ್ ಹಾಗೂ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದ ಸಚಿವ ಮುರುಕಾವಾ ತಿಳಿಸಿದ್ದಾರೆ. ಬಹುತೇಕ ಕ್ರೀಡೆಗಳು ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಲಿವೆ. ಕೋವಿಡ್ ಸೋಂಕು ನಿಯಂತ್ರಣದಿಂದ ಈ ತೀರ್ಮಾನ ಕೈಗೊಂಡಿದ್ದು ಮ್ಯಾರಥಾನ್ ಕ್ರೀಡೆಗಳು ನಡೆಯುವ ಪ್ರದೇಶದಿಂದಲೂ ದೂರವಿರುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಆಮ್ಲಜನಕ ಲಭ್ಯತೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಪ್ರಗತಿ ಪರಿಶೀಲನೆ. ರೈತರ ಹಿತರಕ್ಷಣೆ, ಜನಸಾಮಾನ್ಯರ ಆರೋಗ್ಯ ಕಾಪಾಡಲು ಆದ್ಯತೆ, ಸಚಿವ ಮನ್ಸುಖ್ ಮಾಂಡವಿಯ. ದೇಶದಲ್ಲಿ ಲಸಿಕಾ ಅಭಿಯಾನ ಚುರುಕು, ಈವರೆಗೆ 36,89,00,000ಕ್ಕೂ ಅಧಿಕ ಡೋಸ್ ಚುಚ್ಚುಮದ್ದು. ಟೋಕಿಯೋ ಒಲಿಂಪಿಕ್ಸ್ ಕ್ರೀಡಾಕೂಟ, ಪ್ರೇಕ್ಷಕ ರಹಿತ ಸ್ಪರ್ಧೆ ಆಯೋಜನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನೀಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರ ಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ. ನಮಸ್ಕಾರ.